ಈ ಭೈರವಿ ತಂತ್ರಗಳನ್ನು ಅಥವಾ ವಾಮಾಚಾರವನ್ನು ಮಾಡುವಾಗ ಒಂದು ಪ್ರಧಾನವಾದ ಪ್ರಶ್ನೆ ಬರ್ತದೆ. ಅದೇನಪ್ಪ ಅಂತ ಕೇಳಿದ್ರೆ, ಈ ಮಾರಣ, ಮೋಹನ, ಸ್ತಂಭನ ಅಂತಂದರೆ ಏನು ಅಂತ. ಇದೆಲ್ಲ ನೋಡಿ, 6 ಷಟ್ಕರ್ಮಗಳು ಅಂತ ಹೆಸರಿದಕ್ಕೆ. 6 ಕರ್ಮಗಳು. ಷಟ್ ಅಂದರೆ 6, ಕರ್ಮ ಅಂದರೆ ಕರ್ಮಗಳು, ಕೆಲಸಗಳು, ತಂತ್ರಗಳು. ಈ 6 ತಂತ್ರಗಳೇನು ಅಂತ ಹೇಳಿದ್ರೆ, ಎಲ್ಲರ ಪ್ರಾರ್ಥನೆಯೂ ಒಂದೇ ಇರೋದಿಲ್ಲ. ಈಗ ವಾಮಾಚಾರವನ್ನು ಮಾಡುವಾಗ ಅಥವಾ ಮಂತ್ರ ಸಾಧನವನ್ನು ಮಾಡುವಾಗ ಅವನಿಗೆ ಒಬ್ಬ ಸಾಯೋದು ಬೇಕಾಗಿರಲ್ಲ. ಇವಾಗ ಯಾವುದೋ ಒಂದು ನಮ್ಮ ಮನೇನ ಯಾರೋ ಒಬ್ಬ ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾನೆ, ಆ ಜಾಗ ಎಷ್ಟು ಕೇಳಿದ್ರೂ ಬಿಟ್ಕೊಡ್ತಾ ಇರಲ್ಲ. ಆವಾಗ ಅವನು ಸಾಯಬೇಕು ಅಂತ ಆಸೆ ಮಾಡೋದಿಲ್ಲ. ಅವನು ಅಲ್ಲಿಂದ ಹೋದ್ರೆ ಸಾಕು ಅಂತ. ಅದಕ್ಕೆ ಉಚ್ಚಾಟನ ಅಂತ ಹೆಸರು. ಅಲ್ಲಿಂದ ಓಡೋಗೋದು. ಅಲ್ಲಿ ಅವನಿಗೆ ನೆಮ್ಮದಿ ಸಿಗಬಾರ್ದು. ಆ ಜಾಗದಲ್ಲಿ ಓಡೋಗ್ಬಿಡ್ಬೇಕು. ಈ ರಾಜಕೀಯದವ್ರಿಗೇನು ಉಚ್ಚಾಟನ ಅಂತಂದರೆ, ಅವರಿರೋ ಪವರಿಂದ ಅವ್ರು ಓಡೋಗ್ಬಿಡ್ಬೇಕು, ಅಲ್ಲಿ ಕೆಲಸ ಮಾಡೋಕ್ಕಾಗಬಾರ್ದು. ಇದು ಉಚ್ಚಾಟನ. ಅದೇ ಥರನೇ ಆಕರ್ಷಣ ಅಂತಂದರೆ, ಯಾವುದೋ ಒಬ್ಬ ವ್ಯಕ್ತಿ ನಾವು ಹೇಳ್ದಂಗೆ ಕೇಳೋವನ್ನ ಆಗಬೇಕು. ಅವನು ಇದಕ್ಕೆ ಸೈನ್ ಹಾಕು ಅಂದರೆ ಸೈನ್ ಹಾಕ್ಬೇಕು. ಆ ಥರದ ಒಂದು ಮನಸ್ಥಿತಿ ಬರಬೇಕು. ಆ ರೀತಿ ಮನಸ್ಥಿತಿ ಬರಬೇಕು. ಅಂಥವನ್ನ ನಾವು ಆಕರ್ಷಣ ಅಂತ ಕರಿತೀವಿ. ಉಚ್ಚಾಟನ, ಆಕರ್ಷಣ ಎರಡು ಹೇಳಿದೆ. ಇವಾಗ ಮೋಹನ ಅಂದರೆ ಭ್ರಮೆ ಹಿಡಿದ ಒಂಥರ ಆಡೋದು. ಅವನಿರಲಿ ಅಲ್ಲೇ, ಆದರೆ ಅವನು ಕೆಲಸ ಮಾಡೋಕ್ಕಾಗಬಾರ್ದು. ಅವನಿಗೆ ಒಂಥರ ಮೆಂಟಲಿ ಅವನು ಅನ್ಫಿಟ್ ಆಗಿಬಿಡ್ಬೇಕು, ಅವನಿಗೇನು ಮಾಡೋಕ್ಕಾಗಬಾರ್ದು. ಅಂತಹ ಕೆಲಸ ಮಾಡೋದೇ ಮೋಹನ. ಇನ್ನು ಸ್ತಂಭನ ಅಂತಂದರೆ ನಿಲ್ಲಿಸ್ಬಿಡೋದು ಹಂಗೇನೆ. ಅವನಿಗೆ ಏನು ನಿಲ್ಲಿಸ್ಬಿಡೋದು ಅಂದರೆ, ಈಗ ಫ್ರೋಝೋನ್ ಶೋಲ್ಡರ್ ಅಂತ ಒಂದು ಪ್ರಾಬ್ಲಮ್. ಅವ್ರ ಕೈಲಿ ಒಂದು ಲೆವೆಲ್ಗೆ ತೋಳೆತ್ತಕ್ಕಾಗೋದಿಲ್ಲ, ಅಲ್ಲೇ ಕಚ್ಕೊಂಡ್ಬಿಡುತ್ತೆ. ಆ ಥರ ಇವರು ತಮ್ಮ ಮಂತ್ರ ಪ್ರಯೋಗದಿಂದ ಕೆಲವು ಭಾಗವನ್ನು ನಿಲ್ಲಿಸ್ಬಿಡೋದು. ಉದಾಹರಣೆಗೆ ಎಡಭಾಗ ಪೂರ್ತಿ ನಿಂತೋಗ್ಬಿಡ್ಬೇಕು, ಅವ್ನು ಕೆಲಸ ಮಾಡೋಕ್ಕಾಗಬಾರ್ದಂಗೆ. ಅದನ್ನು ಪಾರ್ಷಿಯಲ್ ಪ್ಯಾರಾಲಿಸಿಸ್ ಅಂತಿರಲ್ಲ, ಆ ಥರ ನಿಂತೋಗ್ಬಿಡ್ಬೇಕು. ಇಲ್ಲ ಎಡಗಾಲು ಮುಂದೆ ಇಡೋಕ್ಕಾಗಬಾರ್ದು, ಇನ್ನೊಂದು ಮಂಡಿ ಮಡ್ಚೋಕ್ಕಾಗಬಾರ್ದು, ಇಲ್ಲ ಕೈಯಲ್ಲಿ ಸೈನ್ ಹಾಕೋಕ್ಕಾಗಬಾರ್ದು, ನಾಲಿಗೆನ ನುಡಿಯೋಕ್ಕಾಗಬಾರ್ದು. ಈ ಥರ ಒಂದು ಅವರ ಆಸೆ. ಅದು ನೀವು ಆಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಬೇರೆ, ಅವರ ಆಸೆ. ಅದಕ್ಕೇನಂತ ಹೆಸರು? ಸ್ತಂಭನ ಅಂತ ಹೆಸರು. ಅಂದರೆ ನಿಂತ್ಕೊಂಡ್ಬಿಡೋದು ಅಂತ. ನೀವು ಪದ ಕೇಳಿರ್ತೀರಲ್ಲ, ಹೃದಯ ಸ್ತಂಭನ ಅಂತ. ಹಾಗೆ ಅಂಗಾಂಗಗಳನ್ನು ಚಲಿಸದೇ ಇರೋಂಗೆ ಮಾಡೋದಕ್ಕೆ ಸ್ತಂಭನ ಮಾಡೋದು. ಒಂದು ವೇಳೆ ಈ ಭ್ರಮೆ ಹಿಡಿಸೋಕ್ಕೂ ಆಗಲ್ಲ, ಮರಣವನ್ನು ಇದನ್ನು ಮೋಹನ ಏನು ಉಚ್ಚಾಟನೇನು ಮಾಡೋಕ್ಕಾಗಲಿಲ್ಲ, ಇಲ್ಲ ಇವನನ್ನು ಸ್ತಂಭನವನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಕಡೆ ಪ್ರಯೋಗ ಏನು ಮಾಡ್ತಾರೆ ಅಂದರೆ, ಅವನ ಪ್ರಾಣವೇ ಹೋಗ್ಬಿಡ್ಲಿ ಅಂತ ಮಾಡೋದು. ಅದನ್ನು ಮಾರಣ ಪ್ರಯೋಗ ಅಂತ ಕರೀತಾರೆ. ಸೊ ಒಂದು ವೇಳೆ ಮಾರಣ, ಮೋಹನ, ಸ್ತಂಭನ ಮೂರನ್ನು ಮಾಡಿದ್ರೆ ಆ ವ್ಯಕ್ತಿಯನ್ನು ಮುಗಿಸೋಕ್ಕೋಸ್ಕರನೇ ಅವರ ಮನಸ್ಸಲ್ಲಿ ಆಸೆ ಇದೆ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ತಂತ್ರದಲ್ಲಿ ಬರುವಂಥ ವಿಚಾರ.